ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಹಳಿಯಾಳ, ಶಾಲಾ ಸಾಕ್ಷರತಾ ಇಲಾಖೆ ಬೆಂಗಳೂರು ವತಿಯಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ಸಮಗ್ರ ಶಿಕ್ಷಣ ಯೋಜನೆಯನ್ನು ದಿನಾಂಕ 31/12/2025ರಿಂದ 3/1/2026 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಂಗಾಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರಾದ ಶ್ರೀ ಶಿವಾಜಿ ಬಾಳೆಕುಂದ್ರಿ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಗೌಡ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತಿಯ ಪ್ರಥಮ ದರ್ಜೆಯಾದ ಶ್ರೀಮತಿ ಸುಜಾತಾ ಬಡೇರ್ ಮೇಡಮ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ನಾಗೇಶ್ ಕುಮಾರ್ ಸರ್ ಅವರೇ, ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಎಸ್ಡಿಎಂಸಿಯ ಸಹ ಸದಸ್ಯರ ವರ್ಗದವರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಹ ಶಿಕ್ಷಕರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ, ಇಂದು ಸರ್ಕಾರದ ನಿರ್ದೇಶನದ ಪ್ರಕಾರ 2023-24 ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನವಾಗಿದ್ದರೆ ಆ ಯೋಜನೆಯಲ್ಲಿ ಜನರ ಸಹಭಾಗಿತ್ವ ಇರಬೇಕು, ಪಾರದರ್ಶಕತೆ ಇರಬೇಕು ಮತ್ತು ಉತ್ತರದಾಯಿತ್ವ ಇರಬೇಕು. ಜನರೇ ಆ ಯೋಜನೆಯ ಬಗ್ಗೆ ಸರ್ಕಾರಕ್ಕೆ ತಿಳಿಸಬೇಕು. ಅಂದ್ರೆ ಯೋಜನೆ ಯಾವ ರೀತಿ ಅನುಷ್ಠಾನವಾಗ್ತಾ ಇದೆ, ಜನರಿಗೆ ಉಪಯೋಗ ಆಗ್ತಾ ಇದೆಯಾ ಅಥವಾ ಅದು ಅದರಿಂದ ಅನಾನುಕೂಲ ಆಗ್ತಾ ಇದೆ ಅಥವಾ ಯೋಜನೆಯಲ್ಲಿ ಯಾವುದಾದ್ರೂ ನಾವು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದು ಜನರೇ ತಿಳಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2005ರಿಂದಲೇ ಪ್ರಾರಂಭಿಸಿದೆ. ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆಯು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಬೇಕಂತ ಹೇಳಿ ಸರ್ಕಾರದ ಒಂದು ನಿರ್ದೇಶನವಾಗಿರುವುದರಿಂದ ಹೋದ ವರ್ಷದಿಂದ ಅಂತ ಹೇಳಿದ್ರೆ 2024-25ನೇ ಸಾಲಿನಿಂದ ಪ್ರತಿಯೊಂದು ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಪ್ರತಿ ಶಾಲೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಕ್ಕೆ 2 ಶಾಲೆಯಂತೆ ನಾವು ಆಯ್ಕೆ ಮಾಡಿಕೊಂಡು 2028ರವರೆಗೆ ಎಲ್ಲ ಶಾಲೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ಈ ವರ್ಷ ನಿಮ್ಮ ಸಾತ್ನಳ್ಳಿ ಮತ್ತು ಹುಣಸವಾಡ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಅಂತ ಹೇಳಿದ್ರೆ, ನಾವು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಹೇಳಿದ್ರೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿಲ್ಲ, ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದೇವೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಮಗುವಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಇದೆ. ಆ ಕಾರಣಕ್ಕಾಗಿ ಈ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನೇ ಪರಿಶೀಲನೆ ಮಾಡ್ತಾ ಇದ್ದೇವೆ. ನಮಗೆ ಸರ್ಕಾರದಿಂದ 134 ಪ್ರಶ್ನಾವಳಿಗಳನ್ನು ಕೊಟ್ಟಿದೆ ಈ ಯೋಜನೆಗೆ ಸಂಬಂಧಪಟ್ಟಂತೆ. ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಇರಬೇಕು, ಆ ನಂತರ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯ ವ್ಯವಸ್ಥೆ ಇರಬೇಕು ಮತ್ತು ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಇದೆಲ್ಲ ಸೌಕರ್ಯಗಳು ಇದಾಗಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋದು ಜೊತೆಗೆ ನಾವಷ್ಟೇ ಪರಿಶೀಲನೆ ಮಾಡದೆ ಆ ಸಂಬಂಧಪಟ್ಟ ಪೋಷಕರ ಜೊತೆಗೂ ಕೂಡ ಸಮಾಲೋಚನೆ ನಡೆಸುವುದು, ಊರ ಹಿರಿಯರ ಜೊತೆಗೂ ಕೂಡ ಸಮಾಲೋಚನೆ ನಡೆಸೋದು, ಅದರ ಜೊತೆಗೆ ಮುಖ್ಯವಾಗಿ ಈ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಎಸ್ಡಿಎಂಸಿ ಕಮಿಟಿಯವರು ಇದ್ದಾರೆ, ಅವ್ರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡೋದು, ಜೊತೆಗೆ ಮುಖ್ಯ ಶಿಕ್ಷಕರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿ ಕೊನೆಯದಾಗಿ ಏನಂತ ಹೇಳಿದ್ರೆ ನಮಗೆ 3 ದಿನಗಳ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ದಿನ ಅಂತ ಹೇಳಿದ್ರೆ ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಕ್ಯಾಶ್ ಬುಕ್, ಪಾಸ್ಬುಕ್ ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು. 2ನೇ ದಿನ ಅಂತ ಹೇಳಿದ್ರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸುವುದು, ಜೊತೆಗೆ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಪೋಷಕರು ಅವ್ರ ಮನೆ ಭೇಟಿ ಮಾಡೋದು, ಮಕ್ಕಳ ಜೊತೆಗೂ ಕೂಡ ಸಂವಾದವನ್ನು ನಡೆಸಿ ಒಂದು ವರದಿಯನ್ನು ಸಿದ್ಧ ಮಾಡಿ ಕೊನೆಯ ದಿನ ಅಂತ ಹೇಳಿದ್ರೆ ನಾವು ಗ್ರಾಮ ಸಭೆಯಲ್ಲಿ ಅದನ್ನ ಶಾಲಾ ಪೋಷಕರ ಸಭೆಯಲ್ಲಿ ಅದನ್ನು ಮಂಡಿಸುವುದು. ಅಂದ್ರೆ ನಾವು ಕಂಡು ಬಂದ ಅಂಶಗಳ ಜೊತೆಗೆ ನಿಮ್ಮಿಂದ ಏನು ಆಹ್ವಾನಗಳು ಬರ್ತವೆ ಅದನ್ನು ಕೂಡ ಸ್ವೀಕರಿಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಮತ್ತು ಶೂ ಸಾಕ್ಸ್ಗಳನ್ನು ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ 1 ರಿಂದ 5 ಕಿಲೋಮೀಟರ್ ದೂರದಿಂದ ವ್ಯಾಪ್ತಿಯಿಂದ ಬರುವಂತಹ ಮಕ್ಕಳಿಗೆ ಸಾರಿಗೆ ಭತ್ಯೆಯನ್ನು ಕೊಡುವಂತಹ ವ್ಯವಸ್ಥೆಯೂ ಕೂಡ ಇದೆ. ಇದರ ಜೊತೆಗೆ ಗೃಹ ಆಧಾರಿತ ಮಕ್ಕಳಿಗೆ ಅಂತ ಹೇಳಿದ್ರೆ ಯಾವ ಮಗು ಕೂಡ ಶಾಲೆಗೆ ಬಂದು ಓದಲು ಸಾಧ್ಯವಾಗುವುದಿಲ್ಲ ಅಂತ ಮಗುವಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಇದರಲ್ಲಿ ಅಂತ ಮಗುವಿಗೆ ಬೆಂಗಾವಲು ಭತ್ಯೆಯನ್ನು ಕೊಡುವಂತಹ ವ್ಯವಸ್ಥೆಯೂ ಕೂಡ ಈ ಯೋಜನೆಯಲ್ಲಿದೆ. ಇದರ ಜೊತೆಗೆ ಏನಂತ ಹೇಳಿದ್ರೆ 1 ರೂಪಾಯಿ ಫೀಸ್ ಅನ್ನು ಕೂಡ ತೆಗೆದುಕೊಳ್ಳದೆ ಉಚಿತ ಮತ್ತು ಕಡ್ಡಾಯ ಪ್ರತಿಯೊಂದು ಮಗು 1 ರಿಂದ 14 ವರ್ಷದವರೆಗೆ ಮಗು ಯಾವ ಮಗುನು ಶಾಲೆ ಬಿಟ್ಟು ಮನೆಯಲ್ಲಿ ಉಳಿಬಾರ್ದು, ಪ್ರತಿಯೊಂದು ಮಗುವಿಗೂ ಕೂಡ ಶಾಲೆಗೆ ಸೇರಿಸಬೇಕು. ಈಗ ಏನಾದರೂ ಒಂದು ಘಟನೆ ಆಗಿರ್ತದೆ, ಅವ್ರದ್ದು ವೈಯಕ್ತಿಕವಾಗಿ ಅವ್ರದ್ದು ಫ್ಯಾಮಿಲಿಯಲ್ಲಿ ಏನಾದರೂ
ಅಡ್ಮಿಷನ್ ಮಾಡಿಸಿ ಅವ್ರಿಗೆ ಏನು ಕಲಿಕೆಯಲ್ಲಿ ಹಿಂದುಳಿದಿದ್ರೆ ಅದನ್ನು ಪರ್ಯಾಯ ಬೋಧನಾ ವ್ಯವಸ್ಥೆ ಅಂತ ಹೇಳಿದೆ. ಅಂದ್ರೆ ಅವ್ರಿಗೆ ಏನು ಪಾಠಗಳು ಹಿಂದುಳಿದಿದ್ವಲ್ಲ ಅದನ್ನ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತೆಗೆದುಕೊಂಡು ಅವರಿಗೆ 7ನೇ ತರಗತಿಗೆ ಅರ್ಹರನ್ನಾಗಿ ಮಾಡುವಂಥದ್ದು ಕೂಡ ಈ ಯೋಜನೆಯಲ್ಲಿದೆ. ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ಶಿಕ್ಷಣದಿಂದ ವಂಚಿತರಾಗಬಾರದು, ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋದೇ ಇಲ್ಲಿ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದರ ಜೊತೆಗೆ ಏನಂತ ಹೇಳಿದ್ರೆ ನಾವು ಶಾಲೆಯಲ್ಲಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ಯಾವುದೇ ರೀತಿಯ ಮೇಲು ಕೀಳು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಶಿಕ್ಷಣವನ್ನು ಕೊಡಿಸಬೇಕನ್ನುವಂಥದ್ದಾಗಿರುವುದರಿಂದ ಈ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಕಳಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ವರದಿಯನ್ನು ಸಿದ್ಧ ಮಾಡಿದ್ದೇವೆ. ಇದರಲ್ಲಿ ಯಾವುದಾದ್ರೂ ಅಂಶಗಳು ಬಿಟ್ಟು ಹೋಗಿದ್ರೆ ನಿಮ್ಮ ಶಾಲೆಯಲ್ಲಿ ಅದನ್ನು ನೀವು ಇದರಲ್ಲಿ ಚರ್ಚೆ ಮಾಡಬಹುದು. ಮತ್ತೆ ನಾವು ಗಮನಿಸಿದ ಹಾಗೆ ಒಟ್ಟಾರೆ ನೋಡ್ಬೇಕಂದ್ರೆ ಶಾಲೆಯ ವಾತಾವರಣ ಉತ್ತಮವಾಗಿದೆ, ಶಿಕ್ಷಕರು ಕೂಡ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಮಕ್ಕಳು ಕೂಡ ಅವರ ವಯಸ್ಸಿಗೆ ಅನುಗುಣವಾಗಿ ತಕ್ಕ ಮಟ್ಟಿಗೆ ಬುದ್ಧಿವಂತರಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಅಂಶಗಳಿದ್ರೆ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ತೇನೆ. ಜೊತೆಗೆ ನನಗೆ ಇಷ್ಟೊತ್ತು ಪ್ರಾಸ್ತಾವಿಕವಾಗಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.